ಬಳ್ಳಾರಿಯಲ್ಲಿ ಎಲ್ಲೆಲ್ಲಿ ಕಾಲೇಜುಗಳಿದಾವ್ ನೋಡ್ಕೊಂಬರ್ರಿ, ಎಲ್ಲೆಲ್ಲಿ ಕಾಲೇಜುಗಳಿದಾವ್ ನೋಡ್ಕೊಂಬರ್ರಿ, ಎಲ್ಲೆಲ್ಲಿ ಅಂಗಡಿಗಳಲ್ಲಿ ಡ್ರಗ್ಸ್ ಮಾಡ್ತಾ ಇದಾರೆ ಅಂತೇಳಿ ನೋಡ್ಕೊಂಬರ್ರಿ. ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಸಾಕಷ್ಟು ಕಡೆ, ಇವತ್ತು ಎಲ್ಲಾ ಕಡೆ ಕೂಡ ಇನ್ಕ್ಲೂಡಿಂಗ್ ಬಳ್ಳಾರಿ ನಗರ, ಬಳ್ಳಾರಿ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಗಾಂಜಾ, ಡ್ರಗ್ಸು ಇವತ್ತು ವಿರಾವಶ್ಯಕವಾಗಿ ಎಲ್ಲಿ ಬೇಕಾದ್ರೂ ಓಪನ್ ಆಗಿ ಮಾಡ್ತಾ ಇದಾರ. ಮಟಕ, ಜೂಜಾಟ, ಅಕ್ರಮ ಗಣಿಗಾರಿಕೆ. ಇವತ್ತು ನಿನ್ನೆ ಮೊನ್ನೆ ನಾನು ಒಂದು ಪತ್ರಿಕೆದಲ್ಲಿ ನೋಡಿದೆ, ಯಾರೋ ಕಾಂಗ್ರೆಸ್ನ ಮುಖಂಡರು ಸಂಡೂರದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಮಾಡಿದಾರೆ ಅಂತೇಳಿ. ಇವತ್ತು ಇಸ್ಪೇಟೆಯಲ್ಲೇ ಜೂತಾಟಗಳು ಜೊತೆಲಿ ನಮ್ಗೆ ಈ ಗಾಂಜಾ, ಕೊಕೀನ್ಗಳು ಸಿಕ್ಕಾಪಟ್ಟಿ ಇವತ್ತೆಲ್ಲ ಕೂಡ ನಡೀತಾ ಇದಾವ. ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಹಂಗೆ ನಡೀತಿದೆ, ಕೊಪ್ಪಳ ಜಿಲ್ಲೆಯಲ್ಲಿ ಹಂಗೆ ನಡೀತಿದೆ, ಕಲಬುರಗಿ ಜಿಲ್ಲೆಯಲ್ಲಿ ನಡೀತಿದೆ, ಬೀದರ್ದಲ್ಲಿ ಕೂಡ ನಡೀತಿದೆ, ಯಾದಗಿರಿ ಜಿಲ್ಲೆಯಲ್ಲಿ ಕೂಡ. ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ಅಂತೂ ಏನಿಲ್ಲ. ಕಲ್ಯಾಣ ಕರ್ನಾಟಕ ಅಮೌಂಟ್ ಯಾವ್ದಕ್ಕೋಸ್ಕರವಾಗಿ ಬಳಕೆ ಆಗ್ತಾ ಇಲ್ಲ, ಅವ್ರು ಮಾಡಕ್ ಕೂಡ ಆಗ್ತಾ ಇಲ್ಲ, ಅವ್ರಿಗೆ ಮಾಡಂತ ಮನಸ್ಸು ಕೂಡ ಇಲ್ಲ. ಹಂಗಾಗಿ ನಮ್ಮ ಕಲ್ಯಾಣ ಕರ್ನಾಟಕವನ್ನು ಇವತ್ತು ಜೀರೋ ಮಾಡಿ ಕುಂತಾರ. ಹಂಗಾಗಿ ಎಲ್ಲಾ ಕಡೆ ಕೂಡ ಡ್ರಗ್ಸ್ ಮಾಡ್ತಾ ಮಾಡ್ತಾ ಅಲ್ಲಿ ಕಾಂಗ್ರೆಸ್ಸಿನ ಒಬ್ಬ ನಮ್ಮ ಸಣ್ಣ ಖರ್ಗೆಯವ್ರ ಮಗ, ಸಣ್ಣ ಖರ್ಗೆಯವ್ರ ಶಿಷ್ಯ, ಆ ಸಣ್ಣ ಖರ್ಗೆಯವ್ರ ಶಿಷ್ಯ, ಅವ್ರ ಹೆಸರು ಲಿಂಗರಾಜ್ ಅವರು ಎಲ್ಲೋ ಒಂದು ಕಡೆ ಈ ಅಕ್ರಮ ಡ್ರಗ್ಸ್ ಅಲ್ಲಿ ಮಹಾರಾಷ್ಟ್ರದಲ್ಲಿ ಸಿಗಾಕೊಂಡಿದ್ದಾನ. ಆ ಮಹಾರಾಷ್ಟ್ರದಲ್ಲಿ ಸಿಗಾಕೊಂಡು ಮತ್ತೆ ಪುನಃ ಅವರೆಲ್ಲರೂ ಕೂಡ ಸೇರ್ಕೊಂಡು ಆ ಪಕ್ಷದಿಂದ ಉಚ್ಚಾಟನೆ ಮಾಡಂತ ಕೆಲಸ ಮಾಡಿದ್ರ. ಇದು ನೋಡಿದಂತ ಟೈಮಲ್ಲಿ ಕಲಬುರಗಿದಲ್ಲಿ ಕಾಂಗ್ರೆಸ್ಸಿನ ಪಕ್ಷದ ಅಧ್ಯಕ್ಷರು ಏನು ಡ್ರಗ್ಸ್ ಮಾರಾಟದಲ್ಲಿ ಮಹಾರಾಷ್ಟ್ರದಲ್ಲಿ ಏನ್ ಸಿಕ್ಕಿದನೋ, ಇವೆಲ್ಲದೂ ಕೂಡ ಕಾರಣ ಕಾಂಗ್ರೆಸ್ ಪಾರ್ಟಿಯ ನಾಯಕರಿಗೆ ಇರೋ ಕಾರಣ ಇವತ್ತು ನಮ್ ಕಡೆ ಗಾಂಜಾ ಆಗ್ತಾ ಇದಾವ, ಗಾಂಜಾ ಎಲ್ಲಾ ಕಡೆ ಕಾಲೇಜುಗಳಲ್ಲಿ ಮಾರಾಟ ಆಗ್ತಾ ಇದಾವ, ಡ್ರಗ್ಸ್ ಮಾರಾಟ ಆಗ್ತಾ ಇದಾವ, ಜೊತೆಲಿ ಇಸ್ಪೇಟಲ್ಲಿ ಆಡ್ತಾ ಇದಾರ, ಇವತ್ತು ಮಟಕ ಆಡ್ತಾ ಇದಾರೆ. ವಿರಾವೇಶದ ಯಾರು ಪೊಲೀಸರು ಅಂತ ಲಾ ಅಂಡ್ ಆರ್ಡರ್ ಇಲ್ಲೇ ಇಲ್ಲ, ಕಂಪ್ಲೀಟ್ ಆಗಿ ಕೊಲಾಪ್ಸ್ ಆಗ್ಬಿಟ್ಟಿದೆ. ಹಂಗಾಗಿ ಇವೆಲ್ಲ ಕೂಡ ಕಾಂಗ್ರೆಸ್ಸಿನ ಕುಮ್ಮಕ್ಕಿನಿಂದ ನಡೀತಾ ಇದೆ. ಟೋಟಲ್ ಆಗಿ ಫೇಲ್ಯೂರ್ ಆಗ್ಬಿಟ್ಟಿದೆ ಸರ್. ಪೊಲೀಸ್ ವ್ಯವಸ್ಥೆ ಅನ್ನಂಥದ್ದು ಇಲ್ಲೇ ಇಲ್ಲ. ನಮಗೆ ಮಟಕ ಅಂದ್ರೆಗಿನ ವಿರಾವೇಶವಾಗಿ ಎಲ್ಲಾರು ಕೂಡ ಮಟಕ ಆಡ್ತಾರೆ, ಯಾರು ಕೂಡ ಕೇಳೋರಿಲ್ಲ. ಹಂಗಾಗಿ ಇವತ್ತು ಈ ಕಾಂಗ್ರೆಸ್ಸಿನ ಲಾ ಅಂಡ್ ಆರ್ಡರ್ ಪರಿಸ್ಥಿತಿ ಇವತ್ತು ಈ ರೀತಿ ಇದ್ದಂತ ಟೈಮಲ್ಲಿ ನಮ್ಮ ಬಳ್ಳಾರಿಯ ಇವತ್ತು ನಾನು ನವೀನ ಸಂಗೀತ ಅನ್ನೋದ್ರೆ ಬಳ್ಳಾರಿಯ 15 ವರ್ಷಗಳ ಕನಸು, 15 ವರ್ಷಗಳ ಹಿಂದ್ಗಡೆ ಒಂದು ಏನ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿ